ಇವತ್ತು ನಮ್ಮ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದುಗ್ನೂರು ಕ್ಯಾಂಪ್ ಹತ್ತಿರ ಒಂದು ಮನೆಯಲ್ಲಿ ತಂದೆಯಾದ ಶರಣಪ್ಪ ಅಂಥೇಳಿ ಅವರು ಇಬ್ಬರು ಮಕ್ಕಳನ್ನು ಕೊಲೆ ಮಾಡಿದ್ದಾರೆ. ಇದು ಸುಮಾರು ಬೆಳಿಗ್ಗೆ 6ರಿಂದ 6:30 ಗಂಟೆ ಸಮಯದಲ್ಲಿ ಈ ಕೊಲೆ ಜರುಗಿರುವುದು. ಆ್ಯಕ್ಚುಲಿ ಅವರು ಮದುವೆಯಾಗಿ 9 ವರ್ಷಗಳು ಕಳೆದಿರ್ತವೆ. ಮತ್ತು ಅವರು ಆ ಮದುವೆ ಆದಮೇಲೆ ಅವರ ಪತ್ನಿ ಬಗ್ಗೆ ಸಂಶಯ ಪಡ್ತಾ ಇರ್ತಾರೆ. ದಟ್ ಅವ್ರ ಮೇಲೆ ಇಲ್ಲಿ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಅವ್ರ ಮೇಲೆ ಸಂಶಯ ಪಡ್ತಾ ಇರ್ತಾರೆ. ಈ ಹಿಂದೆ ಸಹ ಹಲವಾರು ಬಾರಿ ಜಗಳ ಆಗಿರ್ತವೆ ಇದೇ ವಿಷಯದ ಸಂಬಂಧಕ್ಕೆ. ಹೀಗಾಗಿ ಅವರ ಹೆಂಡತಿ ಆ್ಯಕ್ಚುಲಿ ತವರ ಮನೆಯಲ್ಲಿ ಇರ್ತಾಯಿದ್ರು. ಈಗ 15 ದಿವಸದ ಹಿಂದೆ ಅಷ್ಟೇ ಇಲ್ಲಿ ಬಂದಿದ್ದರು ಅವರ ಮತ್ತೆ ಗಂಡನ ಮನೆಗೆ. ಆಲ್ಮೋಸ್ಟ್ 1.5-2 ವರ್ಷದಿಂದ ಅವರು ತವ್ರ ಮನೆಯಲ್ಲೇ ಇದ್ದರು. ಇವತ್ತು ಏನು ಬೆಳಿಗ್ಗೆ 6:30 ಸಮಯದಲ್ಲಿ ಅವನು ಇಬ್ಬರು ಮಕ್ಕಳನ್ನು ಕೊಂದು ಇನ್ನೊಂದು ಹುಡುಗ ಆ್ಯಕ್ಚುಲಿ 80 ಇಯರ್ಸ್ 8 ವರ್ಷದವನು, ಅವನು ಸಹ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಅವನಿಗೂ ಬೆನ್ನಿಗೆ ಕೊಡ್ಲಿಯಲ್ಲಿ ಹಲ್ಲೆ ಮಾಡಿರ್ತಾನೆ. ಆ ಮಗು ಈಗ ಸೀರಿಯಸ್ ಆಗಿದೆ, ಬಟ್ ಪ್ರಾಣಕ್ಕೆ ಅಪಾಯ ಏನೂ ಇಲ್ಲ. ಅವರು ಈಗ ಮುಂದಿನ ಚಿಕಿತ್ಸೆಗೋಸ್ಕರ ಗುಲ್ಬರ್ಗ ಹಾಸ್ಪಿಟಲ್ಗೆ ತೊಗೊಂಡೋಗಿದ್ದಾರೆ. ಇನ್ನು ಉಳಿದಂತೆ ಈಗ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಆರೋಪಿ ಕೊಲೆ ಮಾಡಿದ ಮೇಲೆ ಅಲ್ಲಿ ಸುತ್ತಮುತ್ತ ಬೆಟ್ಟ ಮತ್ತು ಅರಣ್ಯ ಪ್ರದೇಶ ಇದೆ, ಅಲ್ಲಿಗೆ ಹೋಗಿದ್ದರು. ನಾವು ನಮ್ಮ ಒಂದು ಟೀಮ್ ಕಳಿಸ್ಕೊಟ್ಟಿದ್ವಿ. ಈಗ ಜಸ್ಟ್ ಸೆಕ್ಯೂರ್ ಆಗಿದ್ದಾರೆ. ಈಗ ಮುಂದಿನ ಪ್ರೊಸೀಜರು ನಾವು ಮಾಡ್ತೀವಿ. ಹೌದು, ಅವರು ಆ ಮನೆಯಲ್ಲಿ ಈ ಗಂಡ ಹೆಂಡತಿ ಅಲ್ಲದೆ ಅವರ ಗಂಡನ ತಾಯಿ ಸಹ ಇರ್ತಾಯಿದ್ರು. ಅವರ ತಂದೆ ಹಲವಾರು ವರ್ಷಗಳ ಹಿಂದೆಯೇ ತೀರ್ಕೊಂಡಿದ್ದಾರೆ. ಸೊ ಇವತ್ತು ಬೆಳಗ್ಗೆ ಅವರು ಮನೆಯಲ್ಲಿ ಇಲ್ಲದೇ ಇದ್ದಾಗ ಇದಾಗಿದೆ. ಅವ್ರ ತಾಯಿ ಏನು ಹೊರಗಡೆ ವಾಶ್ರೂಮ್ಗೆ ಹೋಗಿದ್ದರು ಅಂಥೇಳಿ ನಮ್ಮ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಈ ಒಂದು ಕೃತ್ಯ ಎಸಗಿದ ಅವನು ಶರಣಪ್ಪ ಈಗ ಬಂಧನ ಆಗಿದೆ. ಸೊ ಇನ್ನುಳಿದಂತೆ ಇವತ್ತು ಅವರ ಪಂಚನಾಮ ಮತ್ತು ನಮ್ಮ ತನಿಖೆ ಮುಂದೆ ವರಿಸ್ತೀವಿ.